ನಮಸ್ಕಾರ ವಿದ್ಯಾರ್ಥಿಗಳೇ, ಬನ್ನಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕೆಮಿಸ್ಟ್ರಿಯ ಒಂದು ತುಂಬಾನೇ ಪವರ್ಫುಲ್ ಟೆಕ್ನಿಕ್ ಬಗ್ಗೆ ಕಲಿಯೋಣ. ಅದರ ಹೆಸರು ಮಸ್ಬಾವರ್ ಸ್ಪೆಕ್ಟ್ರೋಸ್ಕೋಪಿ. ಇದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್. ಸರಿ, ನಾವು ಪಾಠ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಕ್ಷಣ ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡೋಣ. ನಮಗೆಲ್ಲ ಆಟಮ್ನಲ್ಲಿ ಎಲೆಕ್ಟ್ರಾನ್ಗಳ ಬಗ್ಗೆ ಗೊತ್ತು ಅಲ್ವಾ? ಆದರೆ ಆಟಮ್ನ ಹೃದಯ ಭಾಗದಲ್ಲಿರುವ ನ್ಯೂಕ್ಲಿಯಸ್ ಬಗ್ಗೆ, ಅದರ ಸುತ್ತಮುತ್ತಲಿನ ಕೆಮಿಕಲ್ ಎನ್ವೈರನ್ಮೆಂಟ್ ಬಗ್ಗೆ ನೇರವಾಗಿ ಮಾಹಿತಿ ಪಡ್ಕೊಳ್ಳೋದು ಹೇಗೆ? ಇಷ್ಟೇ, ಈ ಪ್ರಶ್ನೆಗೆ ಉತ್ತರನೇ ಈ ಟೆಕ್ನಿಕ್ ನಮಗೆ ಕೊಡುತ್ತೆ. ಹಾಗಾದ್ರೆ ಇವತ್ತು ನಮ್ಮ ಪಯಣ ಹೇಗಿರುತ್ತೆ ಅಂತ ನೋಡೋಣ. ಮೊದಲು ಇದರ ಹಿಂದಿರೋ ಮೂಲ ತತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಈ ಎಕ್ಸ್ಪೆರಿಮೆಂಟನ್ನ ಲ್ಯಾಬ್ನಲ್ಲೇ ಹೇಗೆ ಮಾಡ್ತಾರೆ, ಅದರಿಂದ ಬರೋ ಗ್ರಾಫ್ ಅಂದ್ರೆ ಸ್ಪೆಕ್ಟ್ರಾವನ್ನ ಹೇಗೆ ಓದೋದು, ಮತ್ತು ಕೊನೆಗೆ ಎಕ್ಸಾಮ್ಗೆ ಯಾವುದು ಅತಿ ಮುಖ್ಯ ಅನ್ನೋದನ್ನ ಒಮ್ಮೆ ನೋಡೋಣ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಇದನ್ನ ಸರಳ ಮಾಡೋಣ. ಸರಿ, ಹಾಗಾದರೆ ಶುರು ಮಾಡೋಣ. ನಮ್ಮ ಮೊದಲನೇ ಭಾಗ ಈ ಟೆಕ್ನಿಕ್ನ ಅಡಿಪಾಯ ಅಂದ್ರೆ ಮೆಸ್ಬಾರ್ ಎಫೆಕ್ಟ್ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ. ಮಸ್ಬಾವರ್ ಎಫೆಕ್ಟ್, ರಿಕಾಯ್ಲೆಸ್ ನ್ಯೂಕ್ಲಿಯರ್ ಗಾಮಾ ರೆಸೊನೆನ್ಸ್ ಫ್ಲೋರೆಸೆನ್ಸ್. ನೋಡಿ, ಈ ಡೆಫಿನಿಷನ್ ಕೇಳೋಕೆ ಸ್ವಲ್ಪ ದೊಡ್ಡದಾಗಿ ಕಾಂಪ್ಲೆಕ್ಸ್ ಆಗಿ ಕಾಣ್ಬೋದು ಅಲ್ವಾ? ಆದರೆ ಚಿಂತೆ ಬೇಡ, ಇದರ ಅರ್ಥ ತುಂಬಾ ಸರಳ. ಒಂದು ಘನ ಅಂದ್ರೆ ಸಾಲಿಡ್ ಕ್ರಿಸ್ಟಲ್ ಒಳಗೆ ಕೂತಿರೋ ನ್ಯೂಕ್ಲಿಯಸ್ ಗಾಮಾ ಕಿರಣವನ್ನು ಅಬ್ಸಾರ್ಬ್ ಮಾಡುವಾಗ ಅಥವಾ ಹೊರಗೆ ಬಿಡುವಾಗ ಯಾವುದೇ ಎನರ್ಜಿಯನ್ನ ರೀಕಾಯ್ಲ್ ಅಂದ್ರೆ ಹಿಮ್ಮೆಟ್ಟುವಿಕೆಗೆ ಕಳೆದುಕೊಳ್ಳೋದಿಲ್ಲ. ಇದೇ ಇದರ ಸ್ಪೆಷಾಲಿಟಿ. ಓಕೆ, ಆ ಡೆಫಿನಿಷನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಎಫೆಕ್ಟ್ ಗ್ಯಾಮಾ ರೇಡಿಯೇಷನ್ನ ರೆಸೊನೆನ್ಸ್ ಅಬ್ಸಾರ್ಪ್ಷನ್ ಅನ್ನೋ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ. ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ ನ್ಯೂಕ್ಲಿಯಸ್ ಒಂಟಿಯಾಗಿಲ್ಲ, ಅದೊಂದು ದೊಡ್ಡ ಕ್ರಿಸ್ಟಲ್ ಲ್ಯಾಟಿಸ್ನ ಭಾಗ. ಇದರಿಂದ ಆಗೋ ಮ್ಯಾಜಿಕ್ ಹೆಂಗೊತ್ತಾ? ಗ್ಯಾಮಾ ಬಂದು ಹೊಡೆದಾಗ ಬರೋ ಲೀಕಾಯ್ಲ್ ಮೊಮೆಂಟಮ್ನ ಆ ಒಂದೇ ಒಂದು ನ್ಯೂಕ್ಲಿಯಸ್ ತಗೊಳ್ಳಲ್ಲ, ಬದಲಾಗಿ ಇಡೀ ಕ್ರಿಸ್ಟಲ್ ಅದನ್ನ ಹಂಚ್ಕೊಳ್ಳುತ್ತೆ. ಇದು ಹೇಗಂದ್ರೆ ಒಬ್ಬನೇ ಭಾರ ಹೊರೋದಕ್ಕೂ ಒಂದು ಟೀಮ್ ಭಾರ ಹೊರೋದಕ್ಕೂ ಇರೋ ವ್ಯತ್ಯಾಸ. ಇದರಿಂದ ಗ್ಯಾಮಾ ಕಿರಣದ ಎನರ್ಜಿ ಚೂರು ಕೂಡ ವೇಸ್ಟ್ ಆಗಲ್ಲ. ಇದನ್ನೇ ನಾವು ರೀಕಾಯ್ಲೆಸ್ ಎಮಿಷನ್ ಅಂತ ಕರೆಯೋದು, ಮತ್ತು ಇದೇ ಪರ್ಫೆಕ್ಟ್ ರೆಸೊನೆನ್ಸ್ಗೆ ಕಾರಣ. ಓಕೆ, ಥಿಯರಿ ಈಗ ಕ್ಲಿಯರ್ ಆಯ್ತು ಅಲ್ವಾ? ಹಾಗಾದ್ರೆ ಇದನ್ನ ನಿಜವಾಗಿ ಒಂದು ಲ್ಯಾಬ್ನಲ್ಲಿ ಹೇಗೆ ಮಾಡ್ತಾರೆ, ಈ ಎಕ್ಸ್ಪೆರಿಮೆಂಟ್ ಸೆಟಪ್ ಹೇಗಿರುತ್ತೆ, ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿಯೊಂದು ಪ್ರಯೋಗಕ್ಕೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕು. ಈ ಪ್ರಯೋಗದಲ್ಲಿ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಸ್ಪೆಷಲ್ ರೇಡಿಯಾಕ್ಟಿವ್ ಸೋರ್ಸ್, ಅದುವೇ ಕೋಬಾಲ್ಟ್ 57. ಸರಿ, ಹಾಗಾದ್ರೆ ಈ ಸೋರ್ಸ್ ಹೇಗೆ ಕೆಲಸ ಮಾಡುತ್ತೆ? ಈ ಚಿತ್ರ ನೋಡಿ, ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲೇನಾಗತ್ತೆ ಅಂದ್ರೆ ಕೋಬಾಲ್ಟ್ 57 ಒಂದು ಎಲೆಕ್ಟ್ರಾನ್ ಅನ್ನ ಕ್ಯಾಪ್ಚರ್ ಮಾಡಿಕೊಂಡು ಐರನ್ 57ನ ಒಂದು ಎಕ್ಸೈಟೆಡ್ ಸ್ಟೇಟ್ಗೆ ಅಂದ್ರೆ ಹೆಚ್ಚಿನ ಶಕ್ತಿ ಇರೋ ಸ್ಥಿತಿಗೆ ಬದಲಾಗುತ್ತೆ. ಆಮೇಲೆ ಆ ಎಕ್ಸೈಟೆಡ್ ಸ್ಟೇಟ್ನಲ್ಲಿರೋ ಐರನ್ 57 ನ್ಯೂಕ್ಲಿಯಸ್ ವಾಪಸ್ ತನ್ನ ನಾರ್ಮಲ್ ಸ್ಟೇಟ್ಗೆ ಬರುವಾಗ ನಮಗೆ ಬೇಕಾಗಿರೋ ಆ ಪರ್ಫೆಕ್ಟ್ ಎನರ್ಜಿಯ ಗ್ಯಾಮಾರೇ ಫೋಟಾನ್ ಅನ್ನ ಹೊರಗೆ ಹಾಕುತ್ತೆ. ಇದೇ ನಮಗೆ ಬೇಕಾಗಿರೋ ಗ್ಯಾಮಾ ಕಿರಣ. ಈಗ ನಮ್ಮ ಹತ್ರ ಗ್ಯಾಮಾ ಕಿರಣ ಇದೆ. ಮುಂದೇನಾಗುತ್ತೆ? ಆ ಕಿರಣ ಸೋರ್ಸಿಂದ ನೇರವಾಗಿ ಹೊರಟು ನಾವು ಸ್ಟಡಿ ಮಾಡಬೇಕಾಗಿರೋ ಸ್ಯಾಂಪಲ್ ಅದನ್ನು ನಾವು ಅಲ್ಲಾಡಿಸದೆ ಫಿಕ್ಸ್ ಮಾಡಿಟ್ಟಿರ್ತೀವಿ, ಅದ್ರ ಮೂಲಕ ಹಾದು ಹೋಗುತ್ತೆ. ಇನ್ನೊಂದು ಬದಿಯಲ್ಲಿರೋ ಡಿಟೆಕ್ಟರ್ ಅದನ್ನು ಹಿಡಿಯುತ್ತೆ. ನೋಡೋಕ್ಕೆ ತುಂಬ ಸಿಂಪಲ್ ಸೆಟಪ್ ಇದು. ಆದರೆ ಇಲ್ಲಿ ಒಂದು ತುಂಬಾನೇ ಬುದ್ಧಿವಂತಿಕೆಯ ಟೆಕ್ನಿಕ್ ಇದೆ. ನಮಗೆ ಒಂದು ಗ್ರಾಫ್ ಅಂದ್ರೆ ಸ್ಪೆಕ್ಟ್ರಮ್ ಬೇಕು. ಅದಕ್ಕೆ ನಾವು ಸೋರ್ಸ್ನ ನಮ್ಮ ಸ್ಯಾಂಪಲ್ ಹತ್ತಿರಕ್ಕೆ ಅಥವಾ ಅದರಿಂದ ದೂರಕ್ಕೆ ಒಂದು ನಿರ್ದಿಷ್ಟ ವೇಗದಲ್ಲಿ ಚಲಿಸ್ತೀವಿ. ಇದರಿಂದ ಏನಾಗುತ್ತೆ? ಡಾಪ್ಲರ್ ಎಫೆಕ್ಟಿಂದ ಗ್ಯಾಮಾ ಕಿರಣದ ಎನರ್ಜಿಯಲ್ಲಿ ತುಂಬಾನೇ ಸಣ್ಣ ಆದರೆ ನಿಖರವಾದ ಬದಲಾವಣೆ ಆಗುತ್ತೆ. ಹೀಗೆ ಪ್ರತಿಯೊಂದು ವೆಲಾಸಿಟಿಯಲ್ಲಿ ಸ್ಯಾಂಪಲ್ ಮೂಲಕ ಎಷ್ಟು ಕಿರಣಗಳು ಪಾಸ್ ಆಯ್ತು ಅಂತ ಡಿಟೆಕ್ಟರ್ ಕೌಂಟ್ ಮಾಡುತ್ತೆ. ಆ ಡೇಟಾನೇ ನಮಗೆ ಸ್ಪೆಕ್ಟ್ರಮ್ ರೂಪದಲ್ಲಿ ಸಿಗೋದು. ಓಕೆ, ಎಕ್ಸ್ಪೆರಿಮೆಂಟ್ ಆಯ್ತು, ನಮ್ಮ ಹತ್ರ ಡೇಟಾ ಕೂಡ ಇದೆ. ಆದರೆ ಆ ಗ್ರಾಫ್ ಮೇಲೆ ಬರೋ ಗೆರೆಗಳ ಅರ್ಥ ಏನು? ಒಂದು ಮಾಸ್ಬಾವರ್ ಸ್ಪೆಕ್ಟ್ರಮ್ ನಮಗೆ ಯಾವ ಕಥೆ ಹೇಳುತ್ತೆ? ಬನ್ನಿ ಈಗ ಅದನ್ನ ಡಿಕೋಡ್ ಮಾಡೋಣ. Chemical shift or isomer shift, a shift in the signal that provides information about the chemical environment of the nucleus, such as oxidation state and electron density. ಇದರ ಅರ್ಥ, ನಮ್ಮ ಗ್ರಾಫ್ನಲ್ಲಿ ಬರೋ ಪೀಕ್ ಅಂದ್ರೆ ಅಬ್ಸಾರ್ಪ್ಷನ್ ಆಗೋ ಪಾಯಿಂಟ್ ಎಲ್ಲಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ನ್ಯೂಕ್ಲಿಯಸ್ನ ಒಂದು ಫಿಂಗರ್ ಪ್ರಿಂಟ್ ಇದ್ದ ಹಾಗೆ. ಆ ಪೀಕ್ನ ಪೊಸಿಷನ್ ನಮಗೆ ಆ ನ್ಯೂಕ್ಲಿಯಸ್ನ ಆಕ್ಸಿಡೇಷನ್ ಸ್ಟೇಟ್ ಏನು ಮತ್ತೆ ಅದರ ಸುತ್ತ ಎಲೆಕ್ಟ್ರಾನ್ ಡೆನ್ಸಿಟಿ ಹೇಗಿದೆ ಅನ್ನೋ ಅಮೂಲ್ಯವಾದ ಮಾಹಿತಿಯನ್ನು ಕೊಡುತ್ತೆ. ಬನ್ನಿ ಒಂದು ನಿಜವಾದ ಉದಾಹರಣೆ ನೋಡೋಣ. ಈ ಎರಡು ಗ್ರಾಫ್ಗಳನ್ನು ನೋಡಿ. ಎಡಗಡೆ ಇರೋದು FeCN6 4- ಅಯಾನ್ನ ಸ್ಪೆಕ್ಟ್ರಮ್. ಇದರಲ್ಲಿ ಒಂದೇ ಒಂದು ಶಾರ್ಪ್ ಪೀಕ್ ಕಾಣ್ತಿದೆ. ಆದರೆ ಬಲಗಡೆ ಇರೋ FeCN NO2- ಅಯಾನ್ ಸ್ಪೆಕ್ಟ್ರಮ್ ನೋಡಿ. ವಾವ್, ಇಲ್ಲಿ ಪೀಕ್ ಎರಡು ಭಾಗವಾಗಿ ಸ್ಪ್ಲಿಟ್ ಆಗಿದೆ. ಇದನ್ನು ನಾವು ಡಬ್ಲೆಟ್ ಅಂತ ಕರಿತೀವಿ. ಒಂದೇ ಐರನ್, ಆದರೆ ಈ ವ್ಯತ್ಯಾಸ ಯಾಕೆ? ಏನಾಗ್ತಿದೆ ಇಲ್ಲಿ? ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಇದೆಲ್ಲ ನಡೆಯೋದು ಸಿಮ್ಮೆಟ್ರಿಯಿಂದ. ನ್ಯೂಕ್ಲಿಯಸ್ನ ಸುತ್ತ ಇರೋ ಕೆಮಿಕಲ್ ಎನ್ವೈರ್ಮೆಂಟ್ ಪರ್ಫೆಕ್ಟ್ ಆಗಿ ಸಿಮ್ಮೆಟ್ರಿಕ್ ಆಗಿದ್ರೆ, ಅಂದ್ರೆ ಎಲ್ಲಾ ಕಡೆಯಿಂದ ಒಂದೇ ರೀತಿ ಇದ್ರೆ, ಆಗ ನಮಗೆ ಒಂದೇ ಪೀಕ್ ಸಿಗುತ್ತೆ.
ಉದಾಹರಣೆಗೆ FeCN6 ಆದರೆ ಆ ಎನ್ವೈರ್ಮೆಂಟ್ ಅಸಿಮೆಟ್ರಿಕ್ ಆಗಿದ್ರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ತಪ್ಪಿದ್ರೆ ಆಗ ನ್ಯೂಕ್ಲಿಯಸ್ನ ಎನರ್ಜಿ ಲೆವೆಲ್ಗಳೇ ಸ್ಪ್ಲಿಟ್ ಆಗುತ್ತೆ. ಅದರಿಂದ ನಮಗೆ 2 ಪೀಕ್ ಕಾಣಿಸುತ್ತೆ. ಈ ಅದ್ಭುತ ವಿದ್ಯಮಾನಕ್ಕೆ ನಾವು ಕ್ವಾಡ್ರುಪೋಲ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ. ಸರಿ, ಇವತ್ತಿನ ಪಾಠದ ಕೊನೆಗೆ ಬಂದಿದ್ದೇವೆ. ಈಗ ನಿಮ್ಮ ಎಕ್ಸಾಮ್ಗಳಿಗೆ ನೀವು ಖಂಡಿತವಾಗಿಯೂ ನೆನಪಿಟ್ಟುಕೊಳ್ಳಲೇಬೇಕಾದ ಪ್ರಮುಖ ಅಂಶಗಳನ್ನ ಒಮ್ಮೆ ಬೇಗನೆ ನೋಡೋಣ. ಇದು ನಿಮ್ಮ ರಿವಿಷನ್ಗೆ ಒಂದು ಕ್ವಿಕ್ ಸಮ್ಮರಿ ಇದ್ದ ಹಾಗೆ. ಈ 4 ಪಾಯಿಂಟ್ಸ್ ತುಂಬಾನೇ ಮುಖ್ಯ. ಗಮನವಿಟ್ಟು ಕೇಳಿ. ಮೊದಲನೇದು ಮಾಸ್ಬಾವರ್ ಎಫೆಕ್ಟ್ ಅಂದ್ರೆ ಏನು? ಅದು ರಿಕಾಯ್ಲೆಸ್ ನ್ಯೂಕ್ಲಿಯರ್ ಗ್ಯಾಮಾ ರೆಸನೆನ್ಸ್ ಫ್ಲೋರೆಸೆನ್ಸ್. ಎರಡನೇದು ಸೋರ್ಸ್ ಯಾವುದು? ಸಾಮಾನ್ಯವಾಗಿ ಕೋಬಾಲ್ಟ್ 57. ಅದು ಡಿಕೆ ಆಗಿ ಐರನ್ 57ನ ಎಕ್ಸೈಟೆಡ್ ಸ್ಟೇಟ್ ಆಗಿ ಗ್ಯಾಮಾ ಕಿರಣವನ್ನ ಕೊಡುತ್ತೆ. ಮೂರನೇದು ಕೆಮಿಕಲ್ ಶಿಫ್ಟ್ ನಮ್ಗೆ ಏನ್ ಹೇಳುತ್ತೆ? ಅದು ಆಕ್ಸಿಡೇಷನ್ ಸ್ಟೇಟ್ ಮತ್ತು ಎಲೆಕ್ಟ್ರಾನ್ ಡೆನ್ಸಿಟಿ ಬಗ್ಗೆ ಮಾಹಿತಿ ಕೊಡುತ್ತೆ. ಮತ್ತು ನಾಲ್ಕನೇದು ಕ್ವಾಡ್ರುಪೋಲ್ ಸ್ಪ್ಲಿಟಿಂಗ್ ಯಾವಾಗುತ್ತೆ? ನ್ಯೂಕ್ಲಿಯಸ್ನ ಸುತ್ತ ಅಸಿಮೆಟ್ರಿಕ್ ಎನ್ವೈರ್ಮೆಂಟ್ ಇದ್ದಾಗ. ಕೊನೆಯದಾಗಿ ನಿಮಗೊಂದು ಯೋಚನೆ ಮಾಡೋಕ್ಕೊಂದು ಪಜಲ್. ಇವತ್ತು ನಾವು ಕಲ್ತಿರೋ ಕಾನ್ಸೆಪ್ಟ್ಸ್ ಇಟ್ಕೊಂಡು ಯೋಚನೆ ಮಾಡಿ, ಐರನ್ನ ಬೇರೆ ಬೇರೆ ಆಕ್ಸಿಡೇಷನ್ ಸ್ಟೇಟ್ಸ್ ಅಂದರೆ Fe2 ಮತ್ತು Fe3ಗೆ ಮಾಸ್ಬಾವರ್ ಸ್ಪೆಕ್ಟ್ರಮ್ ಹೇಗೆ ಬೇರೆ ಇರ್ಬೋದು? ಅವುಗಳ ಕೆಮಿಕಲ್ ಶಿಫ್ಟ್ ಒಂದೇ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ಇದು ನಿಮಗೆ ಕಾನ್ಸೆಪ್ಟನ್ನು ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಉತ್ತರ ಮತ್ತು ಇನ್ನೂ ಹಲವಾರು ಅಪ್ಲಿಕೇಶನ್ಸ್ ಬಗ್ಗೆ ನಾವು ನಮ್ಮ ಮುಂದಿನ ಕ್ಲಾಸ್ನಲ್ಲಿ ಮಾತಾಡೋಣ. ಧನ್ಯವಾದಗಳು.